ನಾನು ಫರ್ಡಿನಾಂಡ್ ಕಿಟೆಲ್. ನಾನು ಹುಟ್ಟಿದ್ದು ಜರ್ಮನಿಯಲ್ಲಿ 1832 ಏಪ್ರಿಲ್ 7ರಂದು. ನೀವು ಕನ್ನಡಿಗರಾಗಿದ್ದರೆ ಕವಿರಾಜಮಾರ್ಗದ ಈ ಸಾಲುಗಳನ್ನು ಕೇಳಿಯೇ ಇರುತ್ತೀರಿ. ಕಾವೇರಿಯಿಂದ ಮಾ ಗೋದಾವರಿವರಮಿರ್ದನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಇದು ಪುರಾತನ ಕನ್ನಡ ನಾಡಿನ ಹಿರಿಮೆಯನ್ನು ಹೇಳುತ್ತದೆ. ನನ್ನ ಬಾಯಲ್ಲಿ ಕನ್ನಡ ಕೇಳಿ ಆಶ್ಚರ್ಯವೇ? ನಾನು 21 ವರ್ಷದವನಾಗಿದ್ದಾಗ 1853ರಲ್ಲಿ ಬಾಸೆಲ್ ಮಿಷನ್ನ ಆದೇಶದ ಮೇರೆಗೆ ಇಲ್ಲಿಗೆ ಬಂದೆ. ಮೊದಲು ಮಂಗಳೂರು, ನಂತರ ಧಾರವಾಡ. ಇಲ್ಲಿ ನನಗೆ ಕನ್ನಡದ ಪಾಠವಾಯಿತು. ಕನ್ನಡ ಕಾವ್ಯಗಳನ್ನು ಓದಿ ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಧಾರವಾಡದ ಹಳ್ಳಿಗಳಲ್ಲಿ ಮಿಷನರಿಯಾಗಿ ಕಾರ್ಯನಿರ್ವಹಿಸುತ್ತಾ ಪ್ರಾದೇಶಿಕತೆಯನ್ನು ಮೈಗೂಡಿಸಿಕೊಂಡೆ. ನನ್ನ ವಿವಾಹ ಜರ್ಮನಿಯ ಪೌಲಿನಾ ಜೊತೆ ಆಯಿತು. ದುರಾದೃಷ್ಟ, ಮದುವೆಯಾದ 6 ವರ್ಷಗಳಲ್ಲಿಯೇ ಆಕೆ ನಿಧನಳಾದಳು. ಚಿಕ್ಕ 2 ಮಕ್ಕಳ ಜವಾಬ್ದಾರಿಯ ಕಾರಣ ನಾನು ಆಕೆಯ ತಂಗಿ ಯೂಲಿಯಾಳನ್ನು ವಿವಾಹವಾದೆ. ನನಗೆ ಭಾಷಾಶಾಸ್ತ್ರದ ಒಲವು ಮೊದಲಿನಿಂದಲೂ ಇತ್ತು. ಹರ್ಮನ್ ಮೋಗ್ಲಿಂಗ್ ಮಾರ್ಗದರ್ಶಕರಾದರು. ನಾನು ಕನ್ನಡದಲ್ಲಿ ಕೃತಿಗಳನ್ನು ರಚಿಸಲು ಆರಂಭಿಸಿದೆ. ಅದೇ ಸಮಯದಲ್ಲಿ ಹರ್ಮನ್ ಗುಂಡರ್ಟ್ ಮಲಯಾಳ ಭಾಷೆಯಲ್ಲಿ ನಿಘಂಟು ರಚಿಸಿದ್ದರು. ಅದೇ ಮಾದರಿಯಲ್ಲಿ ಕನ್ನಡದಲ್ಲೂ ನಿಘಂಟು ರಚಿಸಲು ಬಾಸೆಲ್ ಮಿಷನ್ ನಿರ್ಧರಿಸಿತು. 1872ರಲ್ಲಿ ಆ ಕೆಲಸ ಆರಂಭವಾಯಿತು. ನಾನು ಪದಗಳ ಬೆನ್ನು ಬಿದ್ದು ಇಡೀ ನಾಡನ್ನು ಸುತ್ತಾಡಿದೆ. ವಿದ್ವಾಂಸರೊಂದಿಗೆ ಚರ್ಚಿಸಿದೆ. ಶಬ್ದಕೋಶದ ಕೆಲಸದ ಒತ್ತಡದಲ್ಲಿ ನನ್ನ ಆರೋಗ್ಯ ಹದಗೆಟ್ಟಿತು. ವಿಶ್ರಾಂತಿಗಾಗಿ 1877ರಲ್ಲಿ ಜರ್ಮನಿಗೆ ಹಿಂತಿರುಗಿದೆ. ಅಲ್ಲಿಯೂ ನಿಘಂಟಿನ ಕೆಲಸ ಮುಂದುವರಿಯಿತು. ಸಂಪನ್ಮೂಲದ ಕೊರತೆ, ಹಣಕಾಸಿನ ತೊಂದರೆ ನಡುವೆ 1888ರ ಹೊತ್ತಿಗೆ ಪ್ರಥಮ ಕರಡು ಸಿದ್ಧವಾಯಿತು. ನನ್ನ ದೃಷ್ಟಿ ಮಂದವಾಗಿತ್ತು. ಜೊತೆಗೆ ತಡೆಯಲಾರದ ತಲೆಬಾಧೆ. ಹಾಗಾಗಿ ನಾನು 1891ರಲ್ಲಿ ಜರ್ಮನಿಗೆ ಹಿಂತಿರುಗಿ ಟ್ಯೂಬಿಂಗನ್ನಲ್ಲಿ ನೆಲೆಸಿದೆ. 22 ವರ್ಷಗಳ ಪರಿಶ್ರಮದ ಫಲವಾಗಿ 1752 ಪುಟಗಳ 70,000 ಪದಗಳನ್ನು ಒಳಗೊಂಡ ಮಹತ್ವದ ನಿಘಂಟು 1894ರಲ್ಲಿ ಮಂಗಳೂರಿನ ಮುದ್ರಣಾಲಯದಲ್ಲಿ ಪ್ರಕಟವಾಯಿತು. ನಿಘಂಟು ದೂರದ ಜರ್ಮನಿಗೆ ಬಂದು ತಲುಪಿದಾಗ ನನ್ನ ಕಣ್ಣಾಲಿಗಳು ತುಂಬಿದ್ದವು. ಆ ಭಾವ ಮಾತು ಮೀರಿದ್ದು. ಟ್ಯೂಬಿಂಗನ್ ವಿಶ್ವವಿದ್ಯಾಲಯವು 1896ರಲ್ಲಿ ನನ್ನ ಕನ್ನಡ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿತು. ಜರ್ಮನಿಯಲ್ಲಿ ನಾನು ವಿರಮಿಸಲಿಲ್ಲ. ಕನ್ನಡ ವ್ಯಾಕರಣವನ್ನು ರಚಿಸುವ ಕಾರ್ಯ ಕೈಗೆತ್ತಿಕೊಂಡೆ. ದೃಷ್ಟಿ ಕೈಕೊಡುತ್ತಿತ್ತು. ಆದರೂ ನನ್ನ ಕೈಗಳು ಬರೆಯುವುದನ್ನು ನಿಲ್ಲಿಸಲಿಲ್ಲ. 1903ರಲ್ಲಿ ಕನ್ನಡ ವ್ಯಾಕರಣ ಗ್ರಂಥ ಪ್ರಕಟವಾಯಿತು. ಆ ಪುಸ್ತಕವನ್ನು ಕೈಯಲ್ಲಿ ಹಿಡಿಯುವ ಹೊತ್ತಿಗೆ ನನ್ನ ದೃಷ್ಟಿಗೆ ಅಕ್ಷರಗಳು ಕಾಣುತ್ತಿರಲಿಲ್ಲ. ಆದರೆ ನನ್ನ ಬೆರಳುಗಳು ಕನ್ನಡ ಪದಗಳ ಮೈ ತಡವಿದವು. ಸಾಕು, ನನ್ನ ಕರ್ತವ್ಯ ಪೂರ್ಣವಾಯಿತು. ಈ ಬದುಕಿನಿಂದ ಮತ್ತೇನು ನಿರೀಕ್ಷಿಸಲಿ? ಕನ್ನಡ ಕುಲಕೋಟಿಗೆ ಶುಭವಾಗಲಿ. ಇಂತಿ ನಿಮ್ಮ ಕನ್ನಡಿಗ ಕಿಟೆಲ್. ಹೀಗೆ 71 ವರ್ಷಗಳ ಕಿಟೆಲ್ ಅವರ ಜೀವನ ಯಾತ್ರೆ ಡಿಸೆಂಬರ್ 18, 1903ನೇ ಇಸವಿಯಲ್ಲಿ ಮುಕ್ತಾಯವಾಯಿತು. ಅವರ ಬದುಕಿನ ಈ ಅನನ್ಯ ಕಥೆಯನ್ನು ಚಲನಚಿತ್ರವಾಗಿಸುವ ಬಯಕೆ ನನ್ನದು. ಇದಕ್ಕೆ ನಿಮ್ಮ ಬೆಂಬಲ ಅತ್ಯವಶ್ಯ. ನಮಸ್ಕಾರ, ನಿಮ್ಮ ಪಿ. ಶೇಷಾದ್ರಿ.